ಸನ್ಮಾನ್ಯ ದೇವೇಗೌಡರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕೈಲಿ ಮೊದಲನೇ ಹಣಕಾಸಿನ ಬಡ್ಜೆಟ್ನ ಬಿಡುಗಡೆ ಮಾಡಿಸ್ತಾರೆ. ಅವ್ರಿಗೆ ಇನ್ನೂ ಅವತ್ತು ರಾಜಕಾರಣದ ಅನುಭವ ಇರಲಿಲ್ಲ, ಬಹುಶಃ ರಮೇಶ್ ಅಣ್ಣಂಗೆ ಗೊತ್ತಿರುತ್ತದೆ. ಆ ರೀತಿ ವಿಶ್ವಾಸ ಇಟ್ಟು ನಿಮ್ಮನ್ನ ಬೆಳೆಸಿದ್ರು. ಬಿಡಿ, ಅದೆಲ್ಲ ಆಗೋಯ್ತು. ಯಾಕೆಂದ್ರೆ 2004ರಿಂದ ಹಣ ಇವತ್ತವರೆಗೂ 55ಕ್ಕೂ ಹೆಚ್ಚು ಜನ ಯಾರ್ಯಾರು ಈ ನಮ್ಮ JDS ಪಕ್ಷದಲ್ಲಿ ಅಭ್ಯರ್ಥಿಗಳಾಗಿ ನಿಂತು ಪಕ್ಷದ ಕಾರ್ಯಕರ್ತರ ದುಡಿಮೆ ಮೇಲೆ ಶಾಸಕರಾಗಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ರಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಅವ್ರಿಗೆಲ್ಲ ಮೋಸ ಮಾಡಿ ಬೇರೆ ಬೇರೆ ಪಕ್ಷಗಳಿಗೆ ಹೊಂಟೋಗವ್ರೆ. ನಾಯಕರನ್ನ ಒಂದು ಫ್ಯಾಕ್ಟರಿಯನ್ನ ತಯಾರು ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಈ ರಾಜ್ಯದಲ್ಲಿದ್ರೆ, ಈ ದೇಶದಲ್ಲಿದ್ರೆ ಅದು ಜನತಾದಳ ಪಕ್ಷ ಅಂತಕ್ಕಂಥದ್ದು. ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಿಮಗೆ ಇರ್ತಕ್ಕಂಥ ಶಕ್ತಿ, ನಿಮಗೆ ಇರ್ತಕ್ಕಂಥ ಉರುಪು, ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ ಬಹಳ ಜನ ನನಗೂ ರಾಷ್ಟ್ರೀಯ ಪಕ್ಷದಲ್ಲಿ ಕೆಲವೊಂದಷ್ಟು ಜನ ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಹೇಳ್ತಾ ಇರ್ತಾರೆ, ಸರ್ ನಮ್ಮಲ್ಲಿ 1000 ರೂಪಾಯಿ ಕೊಟ್ಟರು ಅಷ್ಟೇ, 5000 ರೂಪಾಯಿ ಕೊಟ್ಟರು ಅಷ್ಟೇ, ಎಣ್ಣೆ ಬಾಟ್ಲಿ ಕೊಟ್ಟರು ಅಷ್ಟೇ, ಬಿರಿಯಾನಿ ತಂದು ಕೊಟ್ಟರು ಅಷ್ಟೇ. ಇಲ್ಲಿ ಕೂತಿದ್ದೀರಲ್ಲ ಪುಣ್ಯಾತ್ಮರು, ಹಾಲು ಕರೆದು ಹಾಲು ಹಾಕೋ ಸಮಯ ನಂಗೆ ಗೊತ್ತಿದೆ. ನಮ್ಮ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕರಿದ್ದಾರೆ, ಹಂಗೆ ನಮ್ಮ ನಾಗಮಂಗಲದಲ್ಲೂ ಇದ್ದೀರಿ. ತಲೆ ಮೇಲೆ ತಲೆ ಬಿದ್ರು ಈ ಭೂಮಿ ಉಲ್ಟಾ ಸೀದಾ ಆದ್ರೂ ನೀವು ಇರ್ಲಿಕ್ಕಿಲ್ಲ, ಪ್ರೀತಿಸೋದಿಲ್ಲ ಅಂದ್ರೆ. ಆದ್ರೆ ಇವತ್ತು ಹೃದಯದಲ್ಲಿ ನಮಗೆ ಸ್ಥಾನ ಕೊಟ್ಟಿದ್ದೀರಿ, ನಾವೆಲ್ಲ ಪುಣ್ಯವಂತರಣ. ನಮಗೊಂದು ಸ್ಥಾನ ಕೊಟ್ಟಿದ್ದೀರಿ. ಇವತ್ತು ಸಂಪೂರ್ಣವಾಗಿ ಕುರ್ಚಿಗಳು 5 ಗಂಟೆ ಆಯ್ತು. ನಮ್ಮ ಸುರೇಶ್ ಅಣ್ಣ ಮಳವಳ್ಳಿಯಿಂದಾನೇ ಶುರು. ನಾ ಅಲ್ಲೇ ಬಂದ್ಬಿಡ್ತೀನಿ ಕಣಪ್ಪ, ನಿಮ್ನ ಯಾರು ನಂಬೋದಿಲ್ಲ ಕಣ್ರೆ, ನಾವು ಬಿಡ್ಕೊಡ್ರಪ್ಪ ಫಸ್ಟು ನಮ್ಮ ನಿಖಿಲ್ನ ಕರ್ಕೊಯ್ತೀನಿ ನಾನು ಅಂತ. ಸುರೇಶ್ ಅಣ್ಣ ನಾನು 1.5 ನಿಮಿಷ ಮಾತಾಡ್ತೀನಿ ಅಂದ್ರು, 20 ನಿಮಿಷ ಭಾಷಣ ಮಾಡದ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದಣ್ಣ, ಸ್ವಲ್ಪ ತಡ ಆಯ್ತು. ಯಾವುದೋ ಒಂದು ಹೆಸರು ಕೇಳಿದೆ, ಕುಮಾರಣ್ಣನ ಹಳೇ ಸ್ನೇಹಿತರು, ಅವ್ರ ಹೆಸರು ಬೇಡ ನಮ್ಮ ಬಾಯಲ್ಲಿ, ಉಸ್ತುವಾರಿ ಮಂತ್ರಿಗಳಿಂದ ಆದಿಯಾಗಿ ಪಾಪ ಒಂದಷ್ಟು ಜನ ಸ್ನೇಹಿತರುಗಳು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಕ್ಕೆ ಇವರೊಬ್ಬರೇ ಕಾರಣಕರ್ತರಂತೆ. ಹೌದಪ್ಪ, ಕುಮಾರಣ್ಣನ ನೀವು ಮುಖ್ಯಮಂತ್ರಿ ಮಾಡಿದ್ರಲ್ವಾ, ನೀವೆಲ್ಲ ಏನು ಕಾವಿ ಧರಿಸ್ಕೊಬಿಟ್ರ, ಮನೇಲಿ ಕುಂತಿದ್ರ, ಹೋಗಿ ಏನು ಅಪೇಕ್ಷೆ ಪಡ್ಲಿಲ್ವಾ, ನಿಮಗೇನು ಅಧಿಕಾರ ಸಿಕ್ಲಿಲ್ವಾ, ನಿಮಗೆ ಮಂತ್ರಿಗಿರಿ ಕೊಡ್ಲಿಲ್ವಾ ಪಕ್ಷ, ನಿಮ್ಮನ್ನ ಪಕ್ಷ ಬೆಳೆಸ್ಲಿಲ್ವಾ, ನೀವು ಮಾತ್ರ ಪಾಪ ದಾರೆ ಎರೆದು ಬಿಟ್ರ ನಿಮ್ ಶಕ್ತಿ ಅಲ್ಲ ಕುಮಾರಣ್ಣನಿಗೆ. ಯಾರ ಆಶ್ರಯದಿಂದ ಬೆಳೆದಿದ್ದೀರಿ ನೀವು ನೆನ್ಸ್ಕೋಬೇಕಲ್ವಾ ಒಂದ್ಸಲಿ. ದಿನ ಬೆಳಗ್ಗೆ ಎದ್ರೆ ಕುಮಾರಣ್ಣ ಟಾರ್ಗೆಟ್. ಕುಮಾರಣ್ಣ ಈ ರಾಜ್ಯ ಬಿಟ್ಟು ರಾಷ್ಟ್ರಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಧ್ವನಿ ಇತ್ತು. ಅದಕ್ಕೆ ಕಾರಣ ಏನ್ ಗೊತ್ತೇನಣ್ಣ, ಇವತ್ತು ವಿಧಾನಸೌಧದಲ್ಲಿ ಯಾವುದಾದ್ರೂ ರಾಜಕಾರಣಿ ನೈತಿಕವಾಗಿ ತಲೆ ಎತ್ಕೊಂಡು ತೊಡೆ ತಟ್ಟಿ ಇವತ್ತು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಈ ರಾಜ್ಯದಲ್ಲಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಕುಮಾರಣ್ಣ ಅವ್ರು ಇಲ್ದಿರ ವಿಧಾನಸೌಧದ ಒಳಗಡೆ ಯಾರು ಪಾಪ ಇವತ್ತು ಈ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಕುಮಾರಣ್ಣನ ಸರಿ ಸಮಾನವಾಗಿ ಯಾರು ಇಲ್ಲ. ಇವತ್ತು ಇಡೀ ರಾಜ್ಯ ಹೇಳ್ತಾ ಇದ್ದಾರೆ ಕುಮಾರಣ್ಣ ಅವ್ರು ಮತ್ತೆ ನಮ್ಮ ರಾಜ್ಯಕ್ಕೆ ಬೇಕು ಅಂತ. ಒಬ್ಬ ನಾಯಕನ ಅವಶ್ಯಕತೆ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಅವಶ್ಯಕತೆ ಇದೆ. ಈ ರಾಕ್ಷಸರುಗಳು ಇವತ್ತು ಮಾಡಿರ್ತಕ್ಕಂಥ ಲೂಟಿ, ಇವ್ರು ಮಾಡಿರ್ತಕ್ಕಂಥ ಅವ್ಯವಹಾರ, ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಇದನ್ನೆಲ್ಲ ಸರಿಪಡಿಸಬೇಕು ಅಂದ್ರೆ ನಮ್ಮ ರಾಜ್ಯವನ್ನ ರಾಮರಾಜ್ಯವಾಗಿ ಪ್ರತಿಷ್ಠಾಪನೆಯನ್ನ ಮತ್ತೆ ಮಾಡಬೇಕು ಅಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದು
ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.